ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನನಗೇನಂದರೆ ನಿಮ್ಮೆಲ್ಲ ಸಮಸ್ಯೆಗಳು ಸಾಲ ಆಗ್ಬಿಡ್ಬೇಕ್ರಿ. ಬಿಂದಾಸಾಗಿ ಬರೀ ಖುಷಿಯಾಗಿ ಜೀವನದಲ್ಲಿ ಅನುಭವಿಸ್ಕೊಂಡಿರ್ಬೇಕು. ವಿಷಯ ಸಖತ್ತಾಗಿದೆಲ್ಲ. ಏನು ಗೊತ್ತಾ? ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ? ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ? ಸಮಸ್ಯೆ ಇಲ್ಲದೆ ಇದ್ರೆ ಲೈಫ್ ಇದೆಯಾ? ಅಯ್ಯ ಥು ವೇಸ್ಟ್. ಸಮಸ್ಯೆನ ಎಂಜಾಯ್ ಮಾಡಬೇಕು. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಈಗ ನೋಡೋಣ ನಮ್ಮ ನೇತ್ರಾವತಿ ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ. ಎಸ್ ನೇತ್ರಾವತಿ. ನಮಸ್ತೆ ಸರ್, ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಅಂತ ಹೇಳಿ ಅಂದ್ರೆ ಜೀವನ ಅನ್ನೋದು ಒಂದು ಸರಾಗುವ ನದಿ ಇದ್ದಂಗ. ಅದು ಎಲ್ಲರಿಗೂ ಒಂದ್ ರೀತಿ ಕಷ್ಟ, ಆರ್ಥಿಕವಾಗಿ ಬರ್ತಾವ, ಮತ್ತೆ ಆರೋಗ್ಯ ತೊಂದರೆ ಬರ್ತದ, ಸೋಲು ಅವಮಾನ ಇವು ಎಲ್ಲಾ ವ್ಯಕ್ತಿಗಳಿಗೂ ಕಾಮನ್ ಆಗಿ ಒಂದಿಲ್ಲ ಒಂದ್ ಹಂತದಾಗ ಬಂದ್ ಹೋಗ್ತಾ ಇರ್ತಾವ. ಆದ್ರ ಮನುಷ್ಯಂದು ಇದು ಎದುರಿಸಬೇಕಾದ್ರ ಮನುಷ್ಯನ ಮನೋಬಲ, ದೃಢ ನಿಶ್ಚಯ, ಆತ್ಮವಿಶ್ವಾಸ ಇತ್ತಂದ್ರ ಈಗ ಒಂದ್ ರೀತಿ ಈಗ ಸಮಸ್ಯೆ ಎದುರಾದಾಗ ಮೊದಲ್ ಏನ್ ಮಾಡ್ತೀವಿ ನಾವು? ಖುಷಿತೀವಿ. ಮನಸ್ಸು ಕುಸಿತದ. ಕುಸಿದಕ್ರ ಏನಾಗ್ತದ? ನಾ ಮಾಡ್ಲಾರೆ ಅಂತ ಹೇಳಿ ನಮ್ಮ ಮೇಲೇನೆ ನಮಗೆ ವಿಶ್ವಾಸ ಕಮ್ಮಿ. ಹ್ಮ್. ಓಕೆ. ಸೊ ಅನಿತಾ ಏನು ಹೇಳ್ತಾರೆ ಕೇಳೋಣ. ಎಸ್ ಅನಿತಾ. ನಮಸ್ತೆ ಎಲ್ಲರಿಗೂ. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ? ಸಮಸ್ಯೆಯಲ್ಲಿರೋ ಮನುಷ್ಯರು ಯಾರು ಇಲ್ಲ. ಪ್ರತಿಯೊಬ್ರು ಯಾರು ಮನುಷ್ಯನಿಗೂ ಇಲ್ವಾ? ತನ್ನದೇ ಆದ ಯಾರು ಇಲ್ವಾ? ಸಮಸ್ಯೆಗಳಿಲ್ದಿರೋ ಮನುಷ್ಯ ಯಾರು ಇಲ್ಲ. ಸಮಸ್ಯೆ ನಾನು ಅನ್ಕೊಂಡೆ ಸಮಸ್ಯೆನೇ ಇಲ್ದಿರೋ ಸಮಸ್ಯೆ ಮನುಷ್ಯರು ಇಲ್ಲದೆ ಇರೋರು ಯಾರು ಯಾರು ಇಲ್ಲ ಅನ್ನಂಗೆ ಅನ್ನಿಸ್ಬಿಡ್ತು. ಸಮಸ್ಯೆ ಇಲ್ವೇ ಇಲ್ಲ ಅಂತ ಹೇಳೋರು ಭೂಮಿ ಮೇಲೆ ಯಾರು ಇಲ್ಲ. ಯಾವ್ದೋ ಒಂದು ರೀತಿ ಸಮಸ್ಯೆ ಅಂತೂ ಮನುಷ್ಯನಿಗೆ ಇದ್ದೇ ಇರುತ್ತೆ. ಅದು ಇವ್ರ ಅಡ್ವೊಕೇಟ್ ಬೇರೆ. ಆ ಸಮಸ್ಯೆ ಇಲ್ಲದೆ ಇದ್ರೆ ಇವ್ರಿಗೆ ಬಿಸ್ನೆಸ್ ಇರ್ತಾರೆ. ಹೌದು ಹೌದು. ಸಮಸ್ಯೆ ಸಮಸ್ಯೆ ಇದ್ರೆ ನಮ್ಮನ್ನ ಹತ್ರ ಹುಡ್ಕೊಂಡ್ ಬರ್ತಾರೆ. ಸಮಸ್ಯೆಗಳಿಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಬರೋದೇ ಇಲ್ಲ. ನಿಮ್ ಪ್ರೊಫೆಷನ್ಗೂ ಈ ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಹೌದು. ಹಾ. ಹಾಗೆ ಸಮಸ್ಯೆ ಅಂದಿದ ತಕ್ಷಣ ಸಮಸ್ಯೆಗೆ ಬೆನ್ ತೋರಿಸಿ ಹೋಗ್ಬಾರ್ದು, ಓಡೋ ಪ್ರಯತ್ನ ಮಾಡಬಾರ್ದು. ಸಮಸ್ಯೆನ ಮೆಟ್ಟಿ ನಿಲ್ಬೇಕು. ಕರೆಕ್ಟ್. ಅದಕ್ಕೆಲ್ಲದಕ್ಕೂ ಒಂದೇ ಧೈರ್ಯ. ಎಸ್. ಎಲ್ಲ ಪ್ರತಿಯೊಂದನ್ನು ನಾವು ಮೆಟ್ಟಿ ನಿಂತು ನಾವು ಮುಂದಕ್ಕೆ ಹೋಗ್ತಾ ಇದ್ರೆ ವೆರಿ ಸಮಸ್ಯೆಗಳೆಲ್ಲ ಗುಡ್. ಸರಾಗವಾಗಿ ದೂರ ಆಗಿ ಒಳ್ಳೆ ಟೈಮ್ ಬರುತ್ತೆ. ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್. ಓಕೆ, ಈಗ ನಮ್ ಜೊತೆ ನವೀನ್ ಇದ್ದಾರೆ. ನವೀನ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ನವೀನ್. ಸರ್, ಇವತ್ತು ಝೀರೋ ಇಂದ ದೊಡ್ಡ ಲೆವೆಲ್ ಅಂದ್ರೆ ಹೀರೋ ಆಗಿರೋರು ಎಲ್ರು ಕೂಡ ಸಮಸ್ಯೆಗಳು ಇದ್ದು ಅದನ್ನ ಎದುರಿಸ್ಬಿಟ್ಟು ಬೆಳೆದಿರೋಂತವ್ರೆ ಜಾಸ್ತಿ ಸರ್. ಇಡೀ Correct. ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಏನೆಲ್ಲ ಇವತ್ತು ದೊಡ್ಡದಾಗಿ ಹೆಸರು ಮಾಡಿದ್ದಾರೆ, ಮತ್ತೆ ಒಳ್ಳೆ ರೀತಿ ಹೆಸರು ಮಾಡಿದ್ದಾರೆ, ಅವರೆಲ್ಲಾ ಸಮಸ್ಯೆಗಳಿಂದ ಬಂದಿರೋರೇನೆ. ನನ್ ಪ್ರಕಾರ ಮ್ಯಾಕ್ಸಿಮಮ್ ಅವರೇ ಇದ್ದಾರೆ ಸರ್. ಸೊ ಹಂಗಾಗಿ ಸಮಸ್ಯೆಗಳನ್ನ ಎದುರಿಸ್ತಾನೆ ನಮ್ಮ ವ್ಯಕ್ತಿತ್ವ ಅಥವಾ ನಾವು ಇನ್ನು ಗಟ್ಟಿ ಆಗ್ತಾ, ನಮಗೆ ಅನುಭವ ಆಗ್ತಾ ನಾವು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ. ವೆರಿ ಗುಡ್, ವೆರಿ ಗುಡ್. ಮಂಗಮ್ಮ ಏನ್ ಹೇಳ್ತಾರೆ? ನಮಸ್ತೆ ಸರ್. ನಮಸ್ತೆ. ಜೀವನದಲ್ಲಿ ಎದುರಾಗುವ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಬೇಕು ಸರ್. ಓಕೆ. ಪ್ರತಿ ಒಂದು ಮನುಷ್ಯಗೂ ಜೀವನದ ಸಮಸ್ಯೆ ಇದ್ದೇ ಇರುತ್ತೆ ಸರ್. ಅದನ್ನ ಎದುರಿಸುವಂತ ಮನುಶಕ್ತಿ, ನಮ್ಮಲ್ಲಿ ಇರುವಂತ ಮನೋಭಾವ ತುಂಬಾ ಗಟ್ಟಿಯಾಗಿರ್ಬೇಕು ಸರ್. ಹಾಗಾಗಿ ನಾವು ಪ್ರತಿ ಒಂದು ಸಮಸ್ಯೆನೂ ಎದುರಿಸಿ ಮತ್ತೆ ನಿಲ್ಲಬೇಕು. ಇವಾಗ ಒಂದು ಜೇನುಗೂಡು ಯಾವ ರೀತಿ ಇರುತ್ತೆ ಅಂದ್ರೆ, ಜೇನ್ ಕಟ್ಟಿದಾಗ ಎಷ್ಟೋ ಜನ ಅದನ್ನ ಬಿಡ್ಸಕ್ಕೆ ಜೇನ ಓಡಿಸ್ತಾರೆ, ತಿಂತಾರೆ. ಅದನ್ನ ಮತ್ತೋಗಿ ಕಟ್ಟಲ್ಲ, ಒಂದ್ ಜಾಗಕ್ಕೆ ಹೋಗಿ ಮತ್ತೆ ಕಟ್ಟುತ್ತೆ. ಹಾಗಾಗಿ ನಾವು ಕೂಡ ನಮ್ಮ ಜೀವನನ ಅದೇ ರೀತಿ ಗಟ್ಟಿ ಪಡಿಸ್ಕೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಅನಂತಕೃಷ್ಣ ಮೋಹನ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಸಮಸ್ಯೆ ಅನ್ನೋದು ಅದು ಆ ಒಂದು ನಾಣ್ಯದ ಎರಡು ಮಕ್ಕಳು ಇದ್ದಂಗೆ ಸರ್. ಹ್ಮ್. ಜೀವನದಲ್ಲಿ ಯಾವಾಗ್ಲೂ ಆ ಸಮಸ್ಯೆ ಅನ್ಕೊಂತ ಹೋಗ್ತಾ ಇರಬಾರ್ದು. ಅದ್ರ ಜೊತೆ ಬದಿಯೊಟ್ಟಿ ಅದ್ರ ಜೊತೆ ಮೇಲೆ ಹೇಳ್ಬೇಕು. ಅದೇ ಮನುಷ್ಯನ ಜೀವನ. ನಮಗೆ ಸಮಸ್ಯೆನೇ ಇಲ್ಲಾಂದ್ರೆ ಒಂದ್ ಕಡೆ ಕುಂತಲ್ಲಿ ಗಾಳಿ ಕೂಡ ಇರೋದಿಲ್ಲ. ಆ ಗಾಳಿ ಇಲ್ಲ ಅಂದ್ರೆ ಕೂಡ ಅದನ್ನ ಸ್ವಲ್ಪ ಗಾಳಿ ಬರೋಂತ ವ್ಯವಸ್ಥೆ ಮಾಡ್ಕೋಬೇಕು. ಸಮಸ್ಯೆ ಆಗೇ ಇರ್ತೈತಿ. ಅವೆಲ್ಲವೂ ಜೀವನದಲ್ಲಿ ಇರ್ತವೆ. ಅದನ್ನ ಮೆಟ್ಟಿ ನಿಲ್ಕೊಂಡು ಹೋಗ್ತಾ ಇರ್ಬೇಕು. ಅವಾಗಲೇ ಮನುಷ್ಯನ ಜೀವನ ಆಗುತ್ತೆ. ಹೌದು. ಅಂದ್ರೆ ಮೆಟ್ಟಿ ನಿಲ್ಲಬೇಕು ಅಂದ್ರೆ ಅದಕ್ಕೆ ಪರಿಹಾರ ಕಂಡುಕೊಳಕ್ ಶುರು ಮಾಡ್ಬೇಕು. ಎಲ್ಲಿರ್ತೀವೋ ಅಲ್ಲೇ ಇರೋದಲ್ಲ ಅಲ್ವೇ? ಅಂದ್ರೆ ಆ ವ್ಯವಸ್ಥೆ ಅಲ್ಲಿ ಸಮಸ್ಯೆ ಐತಂತ ಅಲ್ಲೇ ನೀನು ಕುಂದ್ರಬಾರದು. ಅದನ್ನ ನಿಲ್ಲಂತ ಪ್ರಯತ್ನ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್. ಓಕೆ. ಈ ಸಮಸ್ಯೆ ನಿವಾರಣೆ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸಮಸ್ಯೆ ನಿವಾರಣೆ ಮನಸ್ಥಿತಿ ಅಂತ ಒಂದು ಆನ್ಲೈನ್ ಕೋರ್ಸ್ ಮಾಡೋಣ ಅಂತ ಇದ್ದೀನಿ. ನಮ್ಮ ಕಚೇರಿಗೆ ಕಾಲ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿರಿ. ಡೀಟೇಲ್ಸ್ ಹೇಳ್ತಾರೆ. 9341259267. ಈಗ ನಮ್ಮ ಜೊತೆ ಮಂಜುಳಾ ಇದ್ದಾರೆ. ಮಂಜುಳಾ ಏನು ಹೇಳ್ತಾರೆ ಕೇಳೋಣ. ಎಸ್ ಮಂಜುಳಾ. ನಮಸ್ತೆ ಸರ್. ಮನುಷ್ಯನಿಗೆ ಕಷ್ಟ ಬರದೆ ಮರಕ್ ಬರುತ್ತಾ ಅಂತ ಒಂದು ಹಿರಿಯರ
ಭಾರಿ ಮಾತಾಡ್ತಾರೆ ಸರ್. ಹಂಗ್ ಬಂತು, ಅಂದ್ರೆ ಆಮೇಲೆ ಮರಕ್ಕೂ ಬಂದ್ಬಿಡ್ತು ಕಾಯಿಲೆ. ಸ್ವಲ್ಪ ದಿನ ಎಲ್ಲಾರು ಹಾ ಸರ್. ತೊಂದರೆ ಕೊಡ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು. ಆಮೇಲೆ ಅಂದ್ರೆ ಅದ್ರ ಅರ್ಥ ನಮಗೆ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಕಷ್ಟ ಸುಖ ಎರಡು ನಮ್ ಜೊತೆಗಿರುತ್ತೆ. ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ಜೀವನ ಅನ್ನೋದನ್ನ ಹೇಳೋ ಅರ್ಥ ಆ ವಾಕ್ಯದಲ್ಲಿದೆ ಸರ್. ಹಂಗಾದ್ಮೇಲೆ ನಾವು ಹುಟ್ಟಿದೀವಿ ಅಂದ್ಮೇಲೆ ಒಂದಿನ ಸಾಯ್ಲೇಬೇಕು. ಅದ್ರ ಮಧ್ಯೆನೆ ಎದುರ್ಕೊಂಡು ಸಾಯೋ ಬದಲು ಪ್ರತಿದಿನವೂ ಆ ಸಮಸ್ಯೆಗಳನ್ನ ನಾವು ಹಂತವಾಗಿ ಅರ್ಥ ಮಾಡ್ಕೊಂಡು ಅದನ್ನ ಕೆಲವರು ಸಲಹೆ ಸಹಕಾರ ತಗೊಂಡು ಅವನ್ನ ನಿಭಾಯಿಸ್ಕೊಂಡು ಮುಂದೆ ಹೋಗೋದೇ ಜೀವನದ ಒಂದು ಪಾಠ ಸರ್. ಹಾಗಾಗಿ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಎದುರಿಸ್ತಾ ಮುನ್ನಡೆದು ನಮ್ಮ ಜೀವನವನ್ನ ಪರಿಪೂರ್ಣಗೊಳಿಸ್ಕೊಂಡ್ರೆ ಅದಕ್ಕೆ ಅರ್ಥಪೂರ್ಣ ಅಂತ ಹೇಳ್ಬೋದು ಸರ್. ನಮಸ್ಕಾರ. ಎಸ್ ಮಂಜುಳಾ, ಈಗ ನಮ್ ಜೊತೆ ಟೀಚರ್ ಶೈಲಜಾ ಇದ್ದಾರೆ, ಗಂಗಾವತಿ ಅವರು. ಏನ್ ಹೇಳ್ತಾರೆ ಕನ್ನಡ ಬನ್ನಿ. ಎಸ್ ಶೈಲಜಾ. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ ಸರ್. ಇಂದಿನ ವಿಷಯ ತುಂಬಾ ಅರ್ಥಪೂರ್ಣವಾಗಿದೆ ಸರ್. ಚರ್ಚೆ ವಿಷಯ, ಬದುಕು ಅಂದ್ರೇನೆ ಹೂವಿನ ತೋಟ ಅಂತೇನಿಲ್ಲ, ಅಲ್ಲಿ ಮುಳ್ಳುಗಳು ಕೂಡ ಇರ್ತವೆ. ಹಾಗಾಗಿ ನಮ್ಮ ಈ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿರ್ತವೆ. ಒಬ್ರಿಗೆ ಆರ್ಥಿಕವಾದ ಸಮಸ್ಯೆಗಳಿದ್ರೆ, ಒಬ್ಬರಿಗೆ ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ತವೆ, ಇನ್ನು ಕೆಲವರಿಗೆ ಆರೋಗ್ಯದ ಸಮಸ್ಯೆಗಳಿರ್ತವೆ. ಹೀಗೆ ಬದುಕಂದ್ರೇನೆ ಸಮಸ್ಯೆಗಳು ಇದ್ದೇ ಇರ್ತವೆ, ಸರ್ವೇ ಸಾಮಾನ್ಯ. ಇದನ್ನ ನಾವು ಎದುರಿಸೋದು ಹೇಗೆ ಅಂದ್ರೆ, ಮೊದ್ಲು ಆ ಸಮಸ್ಯೆಯ ಮೂಲವನ್ನ ನಾವು ಹುಡುಕ್ಬೇಕು, ಅದಕ್ಕೆ ಪರಿಹಾರವನ್ನ ಕಂಡು ಹಿಡಿದುಕೋಬೇಕು. ಅಲ್ಲಿ ಎರಡು ಬರ್ತವೆ. ಆ ಸಮಸ್ಯೆ ನನ್ನಿಂದ ಪರಿಹಾರ ಆಗೋದಾಗಿದ್ರೆ ಅದನ್ನ ಬದಲಾಯಿಸೋದಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಾಗುತ್ತೆ. ಆ ಸಮಸ್ಯೆನ ಬದಲಾಯಿಸಕ್ ಆಗಲ್ಲ ಅನಿವಾರ್ಯ ಅಂದಾಗ ಅದನ್ನು ಒಪ್ಪಿಕೊಳ್ಳುವಂತಹ ಒಂದು ಮನೋಭಾವನೆ ಕೂಡ ಇರ್ಬೇಕಾಗುತ್ತೆ. ನಾನು ಯಾವುದನ್ನ ಬದಲಾಯಿಸಕ್ ಸಾಧ್ಯನೋ ಅದ್ರ ಕಡೆ ಗಮನವನ್ನ ನೀಡಿದಾಗ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಾನು ಯಾವುದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲೋ ಅದ್ರ ಕಡೆ ಗಮನ ನಾವು ಕೊಟ್ರೆ ಸಮಸ್ಯೆ ಇನ್ನೂ ಜಟಿಲವಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಸಮಸ್ಯೆಯನ್ನ ಆತ್ಮವಿಶ್ವಾಸದಿಂದ, ಶಾಂತ ಮನಸ್ಥಿತಿಯಿಂದ, ದೃಢ ನಿರ್ಧಾರದಿಂದ ಎದುರಿಸ್ಬೋದು. ಅದ್ರ ಜೊತೆಗೇನೆ ನಮ್ಗೆ ಆಪ್ತರಂತ ವಲಯ ಇರುತ್ತೆ, ಕುಟುಂಬರು, ಸ್ನೇಹಿತರು, ಸಮಾಜದಲ್ಲಿ. ಅವರೊಂದಿಗೆ ಹಂಚಿಕೊಂಡಾಗ ಹಿರಿಯರು ಅದಕ್ಕೆ ಸೂಕ್ತ ಪರಿಹಾರವನ್ನ ಕೊಡ್ತಾರೆ. ಹೀಗೆ ಸಮಸ್ಯೆಯನ್ನ ನಾವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಎದುರಿಸಿದಾಗ ಸಮಸ್ಯೆಯಲ್ಲಿ ಪರಿಹಾರ ಕೂಡ ನಮ್ಗೆ ಗೋಚರ ಆಗುತ್ತೆ ಅಂತ ಹೇಳ್ತೀನಿ ಸರ್. ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಇವರೆಲ್ಲ, ನಿಮಗೂ ಆ ಥರದ ಆಸಕ್ತಿ ಇದ್ದರೆ, ಜೊತೆಗೆ ಆನ್ಲೈನ್ ವರ್ಕ್ಶಾಪ್ಸ್ ಬೇರೆ ಮಾಡ್ತಾ ಇದ್ದೀನಿ ರೀ ಈಗ, ವೆರಿ ನಾಮಿನಲ್ ಅಮೌಂಟ್ಗೆ. ಈ ಸಬ್ಜೆಕ್ಟು ಒಂದಿನ ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್, ಸಮಸ್ಯೆ ನಿವಾರಣೆ ಮನಸ್ಥಿತಿ. ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೀರಿ. ಅದ್ರ ಜೊತೆಗೆ ಒಂದು 15 ಕೋರ್ಸ್ ಇದೆ. ಒಂದು ಕೋರ್ಸ್ಗೆ 299 ರೂಪಾಯಿ. ಈ ಸಬ್ಜೆಕ್ಟ್ ಕೇಳ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕು ಅದು ತಗೊಳ್ಳಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.